ಗಾಳಿ ಆಂಜನೇಯ ದೇಗುಲ ಸರ್ಕಾರಕ್ಕೋ ಆಡಳಿತ ಮಂಡಳಿಗೋ? ರಾಜ್ಯ ಸರ್ಕಾರದ ಸುಪರ್ದಿಗೆ ಗಾಳಿ ಆಂಜನೇಯ ದೇಗುಲ ವಿಚಾರ. ದೇಗುಲವನ್ನ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದ ವಿಚಾರ ಪ್ರಕರಣ ಸಂಬಂಧ ಇವತ್ತು ಹೈಕೋರ್ಟ್ನಿಂದ ಆದೇಶ ಪ್ರಕಟ. ನಿನ್ನೆ ಅರ್ಜಿ ಸಂಬಂಧ ವಿಚಾರಣೆಯನ್ನ ನಡೆಸಿದ್ದ ಹೈಕೋರ್ಟ್ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಪೀಠದಲ್ಲಿ ನಡೆದಿದ್ದಂಥ ವಿಚಾರಣೆ ಏನಾಗುತ್ತೆ ಅನ್ನೋದಕ್ಕೆ ಉತ್ತರ ಸಿಗತ್ತೆ. ಗಾಳಿ ಆಂಜನೇಯ ದೇಗುಲ ಸರ್ಕಾರಕ್ಕೋ ಅಥವಾ ಆಡಳಿತ ಮಂಡಳಿಗೋ ಅನ್ನೋದೊಂದು ಪ್ರಶ್ನೆ ಮತ್ತು ಕುತೂಹಲ ಇದೆ. ರಾಜ್ಯ ಸರ್ಕಾರದ ಸುಪರ್ದಿಗೆ ಗಾಳಿ ಆಂಜನೇಯ ದೇಗುಲ ನೀಡಬೇಕು ಅನ್ನುವಂಥ ವಿಚಾರ, ದೇಗುಲವನ್ನ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದಂಥ ವಿಚಾರ ಪ್ರಕರಣ ಸಂಬಂಧ ಇವತ್ತು ಹೈಕೋರ್ಟ್ನಿಂದ ಆದೇಶ ಪ್ರಕಟ ಆಗತ್ತೆ. ಸೊ ಏನು ಆದೇಶ ಬರ್ಬೋದು, ಯಾವ ರೀತಿಯಾದಂಥ ಆದೇಶ ಬರಬಹುದು ಅನ್ನೋದೊಂದು ಕುತೂಹಲ ಇದೆ. ಸೊ ಇದು ಮುಜರಾಯಿ ಇಲಾಖೆಗೋ ಅಥವಾ ದೇವಸ್ಥಾನದ ಆಡಳಿತ ಮಂಡಳಿಗೋ ಯಾವ ಥರದ ತೀರ್ಪು ಪ್ರಕಟ ಆಗಬಹುದು ಅಂತ ಈ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಗಳಾಗಿದೆ, ವಿರೋಧವೂ ಕೂಡ ವ್ಯಕ್ತವಾಗಿದೆ. ಸರ್ಕಾರದ ನಡೆಯನ್ನು ಕೆಲವರು ವಿರೋಧಿಸಿದ್ದಾರೆ, ಇನ್ನು ಕೆಲವರು ಪರವಾಗಿಲ್ಲ, ಕರೆಕ್ಟಾಗಿದೆ, ಮುಜರಾಯಿ ಇಲಾಖೆಗೆ ವಹಿಸಿದ್ರೆ ಸೂಕ್ತವಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಆಡಳಿತ ಮಂಡಳಿ ಮಾತ್ರ ಅದಕ್ಕೆ ಒಪ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಏನಾಗಬಹುದು ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಇವತ್ತು ಉತ್ತರ ಸಿಗಲಿದೆ. ಹೈಕೋರ್ಟ್ನಿಂದ ಇವತ್ತು ಆದೇಶ ಪ್ರಕಟ ಆಗತ್ತೆ. ನೋಡಿ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅದರದ್ದೇ ಆದಂಥ ಹಿನ್ನೆಲೆ, ವಿಶೇಷತೆ ಎಲ್ಲವೂ ಕೂಡ ಇದೆ. ಸೊ ಇಲ್ಲಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಇದೊಂದು ಭಾವನಾತ್ಮಕ ವಿಚಾರವೂ ಕೂಡ ಹೌದು. ಮುಜರಾಯಿ ಇಲಾಖೆಗೆ ನೀಡಿದ್ರೆ ಎಲ್ಲವೂ ಸ್ಟ್ರಿಕ್ಟ್ ಆಗತ್ತೆ ಅಂತ ಒಂದು ಕಡೆಯಲ್ಲಿ, ಮತ್ತು ಹಣ ಯಾಕೆ ಸರ್ಕಾರಕ್ಕೆ ಹೋಗಬೇಕು, ನಮ್ಮ ಧರ್ಮದ ಅಭಿವೃದ್ಧಿಗೆ, ಈ ದೇವಸ್ಥಾನದ ಅಭಿವೃದ್ಧಿಗೆ ಈ ಒಂದು ಹಣ ಇರಬೇಕು ಅಂತ ವಾದ. ಇನ್ನು ಕೆಲವರದ್ದು ಮುಜರಾಯಿ ಇಲಾಖೆಗೆ ಹೋದರೆ ಸ್ವಚ್ಛತೆ ಅನ್ನೋದಿರುತ್ತೆ, ಸ್ಟ್ರಿಕ್ಟ್ ಆಗಿರುತ್ತೆ ಅನ್ನೋದು ವಾದ. ಬಟ್ ಇವತ್ತು ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ.